ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈಗ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. 12,000 ರೂಪಾಯಿವರೆಗೂ ನಿಮ್ಮ ಅಕೌಂಟ್ಗೂ ಕೂಡ ಹಣ ಬರಲಿದೆ ವೀಕ್ಷಕರೇ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಎದಕ್ಕಂದ್ರೆ ಒಂದು ಹೊಸ ಸಿಹಿ ಸುದ್ದಿ ಕೂಡ ಬಂದಿದೆ. ಈ ತಪ್ಪು ಮಾಡಿದ್ರೆ ನಿಮಗೆ ಹಣ ಕೂಡ ಬರೋದಿಲ್ಲ. ಸರ್ಕಾರದಿಂದ ಹೊಸ ನಿಯಮ ಆದ್ರೂ ಏನಂತ ನೋಡ್ತಾ ಹೋಗೋಣ. ಇನ್ನು ರೇಷನ್ ಕಾರ್ಡ್ ಇದ್ದವರೆಗೂ ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿ. ಹೌದು, ನಿಮ್ಮ ಹತ್ರ ಯಾವುದೇ ರೇಷನ್ ಕಾರ್ಡ್ ಇದ್ರೂ ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಎದಕ್ಕಂದ್ರೆ ತುಂಬಾ ಸಿಹಿ ಸುದ್ದಿ ಬರ್ತಾ ಇದೆ. ಹೊಸ ಹೊಸ ನಿಯಮಗಳು ಕೂಡ ಬರ್ತಾ ಇದ್ದಾವೆ. ಇದೇ ಒಂದು ಮಾರ್ಚ್ ತಿಂಗಳಿನಿಂದ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅದ್ರ ಬಗ್ಗೆನೂ ಕೂಡ ನೋಡೋಣ. ಮತ್ತೆ ಸಾರಿಗೆ ನೌಕರರು ಮತ್ತೆ ಮುಷ್ಕರವನ್ನ ಮಾಡಲಿದ್ದಾರೆ, ಎಚ್ಚರ. ಹೌದು, ನೀವು ಕೂಡ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸದ್ಯಕ್ಕೆ ಮುಷ್ಕರ ವಾಪಸ್ ತೆಗೆದ್ರು ಕೂಡ ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಮುಷ್ಕರ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಮುಂದಿನ ತಿಂಗಳು ಯಾವಾಗಲಿಂದ ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡಲಿದ್ದಾರೆ? ಮತ್ತೆ ಇನ್ಮುಂದೆ ಆಧಾರ್ ಕಾರ್ಡ್ ನಡೆಯಲ್ಲ ವೀಕ್ಷಕರೇ. ಹೌದು, ಸ್ಮಾರ್ಟ್ ಕಾರ್ಡ್ ವಿತರಣೆ ಶುರುವಾಗ್ತಾ ಇದೆ. ಮತ್ತೆ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಎಲ್ಲಿ ಹಾಕಬೇಕು, ನೀವು ಸ್ಮಾರ್ಟ್ ಕಾರ್ಡ್ ಹೇಗೆ ಪಡೆದುಕೊಳ್ಬೇಕು, ಪ್ರತಿಯೊಬ್ಬರು ಮಹಿಳೆಯರು ವಿಡಿಯೋ ಪೂರ್ತಿಯಾಗಿ ನೋಡಿ. ಇಲ್ಲ ಅಂದ್ರೆ ಬಸ್ ನಲ್ಲಿ ಫ್ರೀ ಪ್ರಯಾಣ ನಿಮಗೆ ಸಿಗಲ್ಲ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಹೊಸ ನಿಯಮಗಳ ಬಗ್ಗೆ ಅಪ್ಡೇಟ್ ನೋಡೋಣ. ಮತ್ತೆ ಬಂಗಾರ ಮತ್ತು ಬೆಳ್ಳಿ ದರ 1,00,000 ರೂಪಾಯಿಗೂ ಕಡಿಮೆ ಆಗುತ್ತಾ? ಹೌದು, ಎದಕ್ಕಂದ್ರೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಬಂಗಾರದ ದರ ಮುಂದಿನ ಬರೋ ದಿನಗಳಲ್ಲಿ 1,00,000 ರೂಪಾಯಿಗೂ ಕೆಳಗೆ ಇಳಿಯಲಿದೆ. ಅಂದ್ರೆ 50,000 ರೂಪಾಯಿ ಅಷ್ಟು ಕಡಿಮೆ ಆಗೋ ಸಾಧ್ಯತೆ ಕೊಂಡು ಬರ್ತಾ ಇದೆ ವೀಕ್ಷಕರೇ. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಭಾರತದಲ್ಲಿ ಗ್ಯಾರಂಟಿ ಸ್ಕೀಮ್ಗಳ ಒಂದು ಹಾವಳಿ ಶುರುವಾಗಿದೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಗರಂ ಆಗಿದ್ದು ಈಗಾಗಲೇ ಎಲ್ಲಾ ಒಂದು ಪಕ್ಷದವರಿಗೂ ಕೂಡ ಈಗಾಗಲೇ ಒಂದು ವಾರ್ನಿಂಗ್ ಕೊಡಲಾಗಿದೆ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕುತ್ತಾ? ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅದನ್ನು ಕೂಡ ನೋಡೋಣ. ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು. ಈ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. ರೇಷನ್ ಕಾರ್ಡ್ ಇದ್ದವರು ಗೃಹಲಕ್ಷ್ಮಿಯರು ಬೇಗನೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೂ ಕೂಡ ಬಾಕಿ ಹಣ ಜಮೆ ಆಗಿದೆಯಾ, ಹಾಗಾದ್ರೆ 25-26 ಕಂತು ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ಹೌದು, ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ಕಿವಿ ಕೊಟ್ಟು ವಿಡಿಯೋ ಕೇಳಿ. ಎದಕ್ಕಂದ್ರೆ ಈ ವಿಡಿಯೋದಿಂದ ನಿಮಗೆ ಎಷ್ಟು ಕಂತು ಇನ್ನೂ ಕೂಡ ಬರಬೇಕು, ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಎಲ್ಲಾ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬೋದು. ಮೊದಲಿಗೆ ಪ್ರತಿಯೊಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ ಇಲ್ಲಿವರೆಗೂ 52,000 ರೂಪಾಯಿ ಜಮೆ ಮಾಡಿದ್ದೇವೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆ ಮಾಡಿದ್ದಾರೆ. ಆದ್ರೆ ವಿರೋಧ ಪಕ್ಷದವರು ಮಹೇಶ್ ತೆಂಗಿನಕಾಯಿ ಅವರು, ಬಿಜೆಪಿ ಶಾಸಕರು 60,000 ರೂಪಾಯಿ ಕೊಡಬೇಕು ಅಂತ ಒಂದು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. 52,000 ರೂಪಾಯಿ ಅಲ್ಲ, ಇಲ್ಲಿಗೆ 60,000 ರೂಪಾಯಿ ಜಮೆ ಮಾಡಬೇಕು, ಇನ್ನು 8,000 ರೂಪಾಯಿ ಜಮೆ ಮಾಡಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಬಾಕಿ ಇರುವ 12,000 ರೂಪಾಯಿ ಕಂತು ಹಣದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಈಗ ಬಿಡುಗಡೆಯಾಗಿದೆ, ಜಮೆ ಕೂಡ ಆಗಿದೆ ವೀಕ್ಷಕರೇ. ಹೌದು, ಎಲ್ಲಾ ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾ ಇದೆ. ಅಂದ್ರೆ ಮೊದಲಿಗೆ 11 ಜಿಲ್ಲೆಗಳ ಹೆಸರು ಬಂದಿದೆ ವೀಕ್ಷಕರೇ. ಮೈಸೂರು, ಕೋಲಾರ ಮತ್ತು ರಾಮನಗರ, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಮಂಡ್ಯ, ತುಮಕೂರು, ಹಾವೇರಿ, ಹಾಸನ, ಕೊಡಗು, ರಾಯಚೂರು, ಗದಗ, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಬೀದರ್, ಯಾದಗಿರಿ, ಕಲಬುರಗಿ ಮತ್ತೆ ತುಂಬಾ ಜಿಲ್ಲೆಗಳಲ್ಲೂ ಕೂಡ ಹಣ ಜಮೆ ಆಗಲು ಶುರುವಾಗಿದೆ ವೀಕ್ಷಕರೇ. 25-26 ಎರಡೂ ಕಂತು 4,000 ರೂಪಾಯಿ ಹಣ ಜಮೆ ಆಗಿದೆ ವೀಕ್ಷಕರೇ. ಈಗಾಗಲೇ 80% ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಕೂಡ ಜಮೆ ಆಗಿದೆ ಅಂತ ವರದಿಗಳಲ್ಲಿ ತಿಳಿದು ಬಂದಿದೆ. ಇನ್ನು ಇತರ ಜಿಲ್ಲೆಗಳ ಪ್ರಕಾರ ಬ್ಯಾಚ್ ಗಳಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಹಣ ಕೂಡ ಜಮೆ ಆಗ್ತಾ ಇದೆ ವೀಕ್ಷಕರೇ. ಇನ್ನು ಈಗ 27ನೇ ಕಂತು ಹಣ ಯಾವಾಗ ಜಮೆ ಆಗುತ್ತೆ ಇದರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಬರಬೇಕು. ಮೊದಲಿಗೆ ಹೇಳೋದಾದ್ರೆ ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ನೀವೇನ್ ಮಾಡಬೇಕು? ಗೃಹಲಕ್ಷ್ಮಿ ಹೆಲ್ಪ್ ಲೈನ್ ನಂಬರ್ ಇರುತ್ತೆ, ಅದಕ್ಕೆ ನೀವು ಕರೆ ಮಾಡಬಹುದು ಅಥವಾ ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೋಬಹುದು. ಇನ್ನು ಎರಡನೇದಾಗಿ ಮುಖ್ಯವಾಗಿ ವೀಕ್ಷಕರೇ, ನಿಮ್ಮ ಒಂದು ಬ್ಯಾಂಕ್ ಖಾತೆ ಡಿಬಿಟಿ ಸಮಸ್ಯೆ ಇರಬಾರ್ದು. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ನಿಮಗೆ ಹಣ ಬರಲ್ಲ ಅಂತ ಹೇಳಲಾಗಿದೆ. ಮತ್ತೆ ಮುಖ್ಯವಾಗಿ ರೇಷನ್ ಕಾರ್ಡು ಅನರ್ಹ ಅಂತ ರದ್ದು ಆಗಿದ್ರೆ ಅಥವಾ ದತ್ತಾಂಶದಲ್ಲಿ ತೊಂದರೆ ಇದ್ರೆ ಅವಾಗ್ಲೂ ಕೂಡ ನಿಮ್ಮ ಒಂದು ಹಣ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅನರ್ಹ ರೇಷನ್ ಕಾರ್ಡ್ ರದ್ದಾದವರಿಗೆ ಹಣ ತಡವಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಆದಾಯ ತೆರಿಗೆ ಅಥವಾ GST ಪಾವತಿ ದಾಖಲೆ ಇದ್ರೆ ಅವಾಗ್ಲೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನಿಮ್ಮ ಹೆಸರು, ಅಂದ್ರೆ ನೀವು ಗೃಹಲಕ್ಷ್ಮಿಯರಾಗಿರ್ಬೋದು ಅಥವಾ ಕುಟುಂಬದವರ ಯಜಮಾನರ ಹೆಸರು ಆದಾಯ ತೆರಿಗೆ ಅಥವಾ GST ದಾಖಲೆಯಲ್ಲಿ ಕಾಣಿಸಿಕೊಂಡ್ರೆ, ನೀವೇನಾದ್ರೂ ಸಣ್ಣ ವ್ಯಾಪಾರ ಮಾಡ್ತಾ ಇದ್ರೆ, ಫ್ರೀಲಾನ್ಸ್ ಅಥವಾ ಮಕ್ಕಳು ಪತಿ ತೆರಿಗೆ ಕಟ್ತಾ ಇದ್ರೆ ಅಥವಾ GST ರಿಟರ್ನ್ಸ್ ಅಡಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅಂತವರಿಗೂ ಕೂಡ ಹಣ ಬರೋದು ಸ್ಥಗಿತವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 52,000
ಫಲಾನುಭವಿಗಳಿಗೆ ಕೈ ಬಿಡಲಾಗಿದೆ. 52,000 ಮಹಿಳೆಯರ ಖಾತೆಗೆ ಹಣ ಕೂಡ ಬರೋದು ಬಂದ್ ಆಗಿದೆ ವೀಕ್ಷಕರೇ. ಇದು ಕೂಡ ನಿಮಗೆ ಗೊತ್ತಿರಲಿ, ನೀವು ಕೂಡ ಬಾರಿ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಿ. ಇನ್ನು ಬಾಕಿ ಕಂತು ಹಣ ಕೂಡ ಶೀಘ್ರದಲ್ಲೇ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಕಡ್ಡಾಯವಾಗಿ ಗೃಹಲಕ್ಷ್ಮಿ ಹೆಸರು ಯಜಮಾನಿ ಸ್ಥಾನದಲ್ಲಿ ಇರಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. BPL ಕಾರ್ಡ್ ಇದ್ದವರಿಗೆ ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಮೊದಲಿಗೆ ಬಂದ್ಬಿಟ್ಟು ಆದಾಯ ಮಿತಿ ಪರಿಷ್ಕರಣೆ ಆಗಬಹುದು. ಅಂದ್ರೆ ಈಗಿನ ಒಂದು ಹಣದುಬ್ಬರಕ್ಕೆ ತಕ್ಕಂತೆ ಕೇಂದ್ರ ಮತ್ತು ರಾಜ್ಯದಲ್ಲಿ BPL ನ ಆದಾಯ ಮಿತಿ ಹೆಚ್ಚಳ ಮಾಡುವ ಒಂದು ನಿರೀಕ್ಷೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ BPL ಕಾರ್ಡ್ ದಾರರಿಗೆ 4 ಖಾಸಗಿ ಆಸ್ಪತ್ರೆಗಳಲ್ಲಿ ರೆಫರಲ್ ಇಲ್ಲದೆ ಉಚಿತವಾಗಿ ಚಿಕಿತ್ಸೆ ಅಂದ್ರೆ 5 ಲಕ್ಷ ರೂಪಾಯಿವರೆಗೂ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ BPL ಕಾರ್ಡ್ ಇದ್ದವರಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಸಿಗಲಿದೆ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಇಂದಿರಾ ಕಿಟ್, ಹೌದು, ಇನ್ ಮುಂದೆ BPL ಕಾರ್ಡ್ ದಾರರಿಗೆ ಇದೇ ಒಂದು ಮಾರ್ಚ್ ತಿಂಗಳಿನಿಂದಲೇ 5 kg ಉಚಿತ ಅಕ್ಕಿ ಕೂಡ ಕೊಡ್ತಾ ಇದ್ರು ಮೊದಲು. ಆದ್ರೆ ಈಗ ಅದರ ಬದಲಾಗಿ ಇಂದಿರಾ ಫುಡ್ ಕಿಟ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ವಿತರಣೆ ಪ್ರಾರಂಭವಾಗಲಿದೆ ಅಂತಾನೆ ಹೇಳ್ಬೋದು. 1,26,00,000 ಕುಟುಂಬಗಳಿಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಿದ್ದಾರೆ. ಸರ್ಕಾರದಿಂದಲೇ ಒಂದು ದೊಡ್ಡ ಪ್ರೋಗ್ರಾಂ ಮಾಡೋದರ ಮೂಲಕ ಇದನ್ನ ವಿತರಣೆ ಮಾಡಲಿದ್ದಾರೆ ಅಂತಾನೂ ಕೂಡ ಹೇಳಲಾಗಿದ್ದು, ಇದು ಬರುವ ಒಂದು ತಿಂಗಳಿನಲ್ಲಿ ಅಂದ್ರೆ 10ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆ ನಿಮ್ಮ ಒಂದು ಕೈಗೆ ಸೇರಲಿದೆ ಇಂದಿರಾ ಕಿಟ್ ಅಂತಾನೆ ಹೇಳ್ಬೋದು. ಇನ್ ಮುಂದೆ ನಿಮಗೆ ಅಕ್ಕಿ ಮಾತ್ರ ಸಿಗಲ್ಲ, ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತು ಕೂಡ ಸಿಗಲಿದೆ ಅಂತಾನೆ ಹೇಳ್ಬಹುದು. ಇನ್ನು ಹೊಸ ಒಂದು BPL ಕಾರ್ಡ್ ಅರ್ಜಿ ಹಾಕಿದವರಿಗೂ ಕೂಡ ಇನ್ ಮುಂದೆ ಹೊಸ ಒಂದು BPL ಕಾರ್ಡ್ ಕೂಡ ವಿತರಣೆ ಪ್ರಾರಂಭವಾಗಲಿದೆ ಅಂತ ಹೇಳಲಾಗಿದೆ. ಬನ್ನಿ ವೀಕ್ಷಕರೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನ ಕೈ ಬಿಟ್ಟಿದ್ದಾರೆ. ಆದ್ರೆ ಇದು ತಾತ್ಕಾಲಿಕವಾಗಿ ಮಾತ್ರ ಅಂತಾನೂ ಕೂಡ ಹೇಳಲಾಗಿದೆ. ಅಂದ್ರೆ ಮಾರ್ಚ್ 2ಕ್ಕೆ ಮತ್ತೆ ಮುಷ್ಕರ ಮಾಡೋದಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಹೌದು, ಬೇಡಿಕೆಗಳನ್ನ ಈಡೇರಿಕೆ ಮಾಡಬೇಕು ಅಂತ ಸಾರಿಗೆ ನೌಕರರು ಹಮ್ಮಿಕೊಂಡಿದ್ದ ಮುಷ್ಕರವನ್ನ ಸದ್ಯಕ್ಕೆ ಹಿಂದೆ ಪಡೆಯಲಾಗಿದ್ದು, ಸರ್ಕಾರಕ್ಕೆ ಮತ್ತೆ ಮಾರ್ಚ್ 2ರ ಗಡುವನ್ನ ಕೊಡಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ನೌಕರರ 38 ತಿಂಗಳ ಬದಲಾಗಿ 26 ತಿಂಗಳ ಹಿಂಬಾಕಿ ಕೊಡೋದಾಗಿ ಒಪ್ಪಿ ಆದೇಶ ಕೊಡಲಾಗಿತ್ತು. ಆದ್ರೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅದಕ್ಕೆ ಒಪ್ಪದೆ ಗುರುವಾರ ಫ್ರೀಡಂ ಪಾರ್ಕ್ ನಲ್ಲಿ ಮುಷ್ಕರವನ್ನ ಮಾಡಿದ್ರು ವೀಕ್ಷಕರೇ. ಮತ್ತೆ ಮಾರ್ಚ್ 2ರವರೆಗೂ ಸರ್ಕಾರಕ್ಕೆ ಗಡುವನ್ನ ಕೊಡಲಾಗಿದೆ. ಒಂದು ವೇಳೆ ಮಾರ್ಚ್ 2ರ ಒಳಗೆ ತಮ್ಮ 38 ತಿಂಗಳ ಹಿಂಬಾಕಿ ಪಾವತಿ ಮತ್ತು 2024ರ ಜನವರಿ 1ರಿಂದ ಅನ್ವಯವಾಗುವಂತೆ ಹೊಸದಾಗಿ ವೇತನ ಹೆಚ್ಚಳ ಮಾಡಬೇಕು ಅಂತ KSRTC ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಒಂದು ವೇಳೆ ಮಾಡಿಲ್ಲ ಅಂದ್ರೆ ಇದೇ ಒಂದು ಮಾರ್ಚ್ 2ರ ಒಳಗೆ ಪೂರ್ಣ ಪ್ರಮಾಣದಲ್ಲಿ ಬೇಡಿಕೆಗಳನ್ನ ಈಡೇರಿಕೆ ಮಾಡದೆ ಹೋದ್ರೆ ವಿಭಾಗವಾರು ಪ್ರತಿಭಟನೆ ಮಾಡೋದಾಗಿ ಮತ್ತು ಮುಷ್ಕರ ನಡೆಸೋ ನಿರ್ಧಾರವನ್ನ ಕೈಗೊಳ್ಳುತ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಸದ್ಯಕ್ಕೆ ಬಸ್ ಸಂಚಾರ ಬಂದಿಲ್ಲ, ಈಗ ಬಸ್ ಸಂಚಾರ ಓಪನ್ ಆಗಿದೆ. ಆದ್ರೆ ಮತ್ತೆ ಮಾರ್ಚ್ 2ನೇ ತಾರೀಕಿನಿಂದ ಮತ್ತೆ ಮುಷ್ಕರ ಪ್ರಾರಂಭವಾಗಬಹುದು ಅಂತ ಹೇಳಲಾಗಿದೆ. ಮತ್ತು ವೀಕ್ಷಕರೇ, ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಇನ್ ಮುಂದೆ ನಿಮಗೆ ಸರ್ಕಾರದಿಂದಲೇ ಫ್ರೀ ಆಗಿ ಕೊಡಲಿದ್ದಾರೆ. ಸೇವಾ ಸಿಂಧು ಪೋರ್ಟಲ್ ಅಲ್ಲೂ ಕೂಡ ಅರ್ಜಿ ಹಾಕಬಹುದು. ಆದ್ರೆ ಸದ್ಯಕ್ಕೆ ಸರ್ಕಾರದಿಂದ ಅಧಿಕೃತವಾಗಿ ಅಪ್ಡೇಟ್ ಬರಬೇಕು. ಇದಕ್ಕೆ ಆಧಾರ್ ಕಾರ್ಡ್ ಇದ್ರೆ ಸಾಕು, ನಿಮಗೆ ಫ್ರೀ ಆಗಿ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಉಚಿತ ಕೊಡುಗೆ ಅಭಿವೃದ್ಧಿಗೆ ಮಾರಕ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೌದು, ಎಷ್ಟು ದಿನ ಹೀಗೆ ಫ್ರೀ ಎಲ್ಲ ಘೋಷಣೆ ಮಾಡ್ತೀರಾ, ವಿವೇಚನೆ ಇಲ್ಲದೆ ಆಫರ್ ಕೊಡ್ತೀರಾ? ತಮಿಳುನಾಡು ಉಚಿತ ವಿದ್ಯುತ್ಗೆ ಆಕ್ಷೇಪ ವ್ಯಕ್ತಪಡಿಸಲಾಗಿದೆ. ಚುನಾವಣೆ ಬಂದ ತಕ್ಷಣ ನೇರ ನಗದು ಯೋಜನೆ ಜಾರಿ ಮಾಡೋದು ಎಷ್ಟು ಸರಿ? ಹೀಗಾದ್ರೆ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಚಾಟಿ ಬೀಸಲು ಪ್ರಾರಂಭ ಮಾಡಿದೆ. ಹೌದು, ಚುನಾವಣೆ ವೇಳೆ ರಾಜಕೀಯ ಪಕ್ಷಗಳು ಘೋಷಣೆ ಮಾಡುವ ಫ್ರೀ ಸ್ಕೀಮ್ಸ್, ಉಚಿತ ಕೊಡುಗೆಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರೋ ಸುಪ್ರೀಂ ಕೋರ್ಟ್ ನಮ್ಮ ದೇಶದ ದೀರ್ಘಕಾಲೀನ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯಾಗುವ ಇಂಥ ಯೋಜನೆಗಳನ್ನ ಮರುಪರಿಶೀಲನೆ ಮಾಡುವ ಒಂದು ಸಮಯ ಬಂದಿದೆ ಅಂತ ಎಚ್ಚರಿಕೆ ಕೊಟ್ಟಿದೆ ವೀಕ್ಷಕರೇ. ಉಚಿತ ಕೊಡುಗೆಗಳು ಬಡವರಿಗೆ ಸಿಗಬೇಕು ವಿನಃ ಅಗತ್ಯವಿದ್ದವರಿಗೂ ಇಲ್ಲದವರಿಗೂ ನೀಡುವುದು ಸರಿಯಲ್ಲ. ಇಂತಹ ನೀತಿಗಳೇ ಪರಿಣಾಮವೇ ಹೆಚ್ಚು. ರಾಜ್ಯ ಸರ್ಕಾರಗಳು ಬಜೆಟ್ ಕೊರತೆ ಎದುರಿಸುತ್ತಿವೆ. ಸರ್ಕಾರಗಳು ಜನರಿಗೆ ಉದ್ಯೋಗದ ಅವಕಾಶ ಕಲ್ಪಿಸಬೇಕೆ ಹೊರತು ಕೇವಲ ಉಚಿತ ಯೋಜನೆ ಘೋಷಣೆ ಮಾಡೋದು ಸರಿಯಲ್ಲ. ಸದ್ಯ ರಾಜ್ಯ ಸರ್ಕಾರಗಳು ಅಭಿವೃದ್ಧಿ ಯೋಜನೆಗಳು ಜಾರಿ ಮಾಡೋದನ್ನ ಬಿಟ್ಟು ಕೇವಲ ಸರ್ಕಾರಿ ಉದ್ಯೋಗಿಗಳಿಗೆ ವೇತನ ವಿತರಣೆ ಮತ್ತು ಬೃಹತ್ ಉಚಿತ ಕೊಡುಗೆ ಯೋಜನೆ ಸೀಮಿತವಾಗಿದೆ ಅಂತ
ಮುಖ್ಯ ನ್ಯಾಯಮೂರ್ತಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಈಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಬನ್ನಿ ವೀಕ್ಷಕರೇ, ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ದರ ಮುಂದಿನ ಬರೋ ದಿನಗಳಲ್ಲಿ ಇಳಿಕೆ ಆಗುವ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ಹೌದು, ಎದಕ್ಕಂದ್ರೆ ರಷ್ಯಾದವರು ಮತ್ತೆ ಈಗ ಡಾಲರ್ಸ್ ಅಲ್ಲಿ ಟ್ರೇಡ್ ಮಾಡಲು ಮುಂದಾಗ್ತಾ ಇದ್ದಾರೆ. ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ನಡುವೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದಾಗ ರಷ್ಯಾದ ಮೇಲೆ ಒಂದು ಆರೋಪ ಮಾಡಿದ ಮೇಲೆ ರಷ್ಯಾದವರು ಯುದ್ಧವನ್ನು ನಿಲ್ಲಿಸಬೇಕು, ಇಲ್ಲವಾದಲ್ಲಿ ಹೆಚ್ಚುವರಿ ತೆರಿಗೆ ಹಾಕ್ತೀವಿ ಅಂತ ಹೇಳಿದ ಮೇಲೆ ರಷ್ಯಾದವರು ಡಾಲರ್ ಅಲ್ಲಿ ಟ್ರೇಡ್ ಮಾಡೋದನ್ನ ಬಿಟ್ಟು ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲು ಪ್ರಾರಂಭ ಮಾಡಿದ್ರು. ಅವಾಗ್ಲಿಂದ ಯುದ್ಧ ಪ್ರಾರಂಭವಾದಲಿಂದ ಬಂಗಾರ ಬೆಳ್ಳಿ ದರ 1,50,000 1,80,000 ದಾಟಿ ಹೋಗಿತ್ತು ವೀಕ್ಷಕರೇ. ಬೆಳ್ಳಿ ಕೂಡ 4 ಲಕ್ಷ ರೂಪಾಯಿ ದಾಟಿ ಹೋಗಿತ್ತು. ನಂತರ ಈಗ ಮತ್ತೆ ರಷ್ಯಾದವರು ಡಾಲರ್ಸ್ ಅಲ್ಲಿ ಟ್ರೇಡ್ ಮಾಡಲು ಮುಂದಾಗ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಮತ್ತೆ ಈಗ ಬಂಗಾರ ಬೆಳ್ಳಿ ದರ ಇಳಿಕೆ ಆಗುವ ಸಂಭವ ಕಂಡು ಬರ್ತಾ ಇದೆ. ಹೌದು ವೀಕ್ಷಕರೇ, ರಷ್ಯಾ ಒಂದು ಮಹತ್ವದ ನಡೆ ಮಾಡಿದ್ರೆ ಬಂಗಾರದ ಬೆಲೆ ಕುಸಿಯಲು ಪ್ರಮುಖ ಕಾರಣವಾಗಬಹುದು ಅಂತ ಹೇಳಲಾಗ್ತಾ ಇದೆ. ರಷ್ಯಾದವರು ಮತ್ತು ಎಲ್ಲ ಒಂದು ಬ್ರಿಕ್ಸ್ ರಾಷ್ಟ್ರಗಳು ಮತ್ತೆ ಅಮೆರಿಕನ್ ಡಾಲರ್ ಮೂಲಕ ವ್ಯಾಪಾರ ವಹಿವಾಟು ಮಾಡಲು ಮುಂದಾದ್ರೆ ಡಾಲರ್ಗೆ ಬಲ ಬಂದ್ರೆ, ಅಮೆರಿಕನ್ ಡಾಲರ್ಗೆ ಏನಾದ್ರೂ ಜಯ ಸಿಕ್ಕರೆ ಇಲ್ಲಿ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಒಂದು ಇಳಿಕೆ ಆಗುತ್ತೆ. ಅದೇ ತರ 2027 ವೇಳೆಗೆ 10 ಗ್ರಾಂ ಚಿನ್ನ ಮತ್ತೆ ಎಲ್ಲಿತ್ತು ನೋಡಿ ಅಲ್ಲಿಗೆ ಬಂದು ತಲುಪುತ್ತೆ. ಅಂದ್ರೆ 1 ಲಕ್ಷ ರೂಪಾಯಿ ಒಳಗೆ ಬಂದು ನಿಂತುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಚಿನ್ನಕ್ಕಿಂತ ಹೆಚ್ಚಾಗಿ ದೀರ್ಘಾವಧಿಯ ಸರ್ಕಾರಿ ಬಾಂಡ್ಗಳು ಹೆಚ್ಚು ಸುರಕ್ಷಿತ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಬಂಗಾರದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ. 10 ಗ್ರಾಂ 24 ಕ್ಯಾರೆಟ್ ಚಿನ್ನ ಮತ್ತೆ ಈಗ ಏರಿಕೆ ಆಗೋದ್ರ ಮೂಲಕ ಜನರಿಗೆ ಶಾಕ್ ಕೊಟ್ಟಿದೆ. ಒಂದು ಕಡೆಗೆ ಅಮೆರಿಕ ಮತ್ತು ಇಸ್ರೇಲ್ ಕೂಡಿ ಇರಾನ್ ಮೇಲೆ ಯುದ್ಧ ಮಾಡುವ ಒಂದು ನೀತಿಯನ್ನು ರೂಪಿಸ್ತಾ ಇದ್ದಾರಂತೆ. ಇದರ ಬೆನ್ನಲ್ಲೇ ಮತ್ತೆ ಈಗ ಬಂಗಾರದ ಬೆಲೆ ಏರಿಕೆಯಾಗಿ 1,57,370 ರೂಪಾಯಿ ಇದೆ 24 ಕ್ಯಾರೆಟ್ ಅಪರಂಜಿ ಚಿನ್ನ. ಅದೇ ತರ ಬೆಳ್ಳಿ ದರ ಕೂಡ 1 ಕೆಜಿಗೆ 2,70,000 ರೂಪಾಯಿ ಬಂದು ನಿಂತಿರುವಂತದ್ದು. ನಿಮ್ಮ ಪ್ರಕಾರ 10 ಗ್ರಾಂ ಚಿನ್ನ 1 ಕೆಜಿ ಬೆಳ್ಳಿ ದರ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.